ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಕಾರಣಿ ಯಾರು, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ, ಇದರ ಮೂಲ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ನಿಮಗೆಲ್ಲ ಅರ್ಥ ಆಗಿದೆ. ಈಗ ಮುಂದುವರೆದು ಸಂತ್ರಸ್ತೆ ಮತ್ತು ಮಹಾದೇವ್ ಯಾವಾಗ ಪರಿಚಯ ಆದ್ರು ಅಂತ, ಅದರ ಮಧ್ಯದಲ್ಲಿ ಅವರ ಗಂಡ ಕೂಡ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡಿದ್ರು, ಇದು ಬಹುತೇಕರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇದರ ಮಧ್ಯದಲ್ಲಿ ಯಾರೀ ಪ್ರಭಾವಿ ರಾಜಕಾರಣಿ ಎಂಟ್ರಿ ಆಗಿರೋದು, ಯಾವ ಜಿಲ್ಲೆಯವರು, ಇಂತಹ ಅನೇಕ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ವಕೀಲರೊಬ್ಬರ ಜೊತೆ ದೂರು ಕೊಡೋದಕ್ಕೆ ಸಂತ್ರಸ್ತೆ ಸ್ಟೇಷನ್ಗೆ ಅಂತ ಹೋಗ್ತಾರೆ. ಅದೇ ಹೊಳೆ ನರಸೀಪುರದ ಸ್ಟೇಷನ್. ಸಂತ್ರಸ್ತೆ ದೂರು ಕೊಡೋದಕ್ಕೆ ಹೋಗಿದ್ದಾಗ PSI ಅಭಿಜಿತ್ಗೆ ರಾಜಕಾರಣಿ ಒಬ್ಬರಿಂದ ಕಾಲ್ ಬರುತ್ತಂತೆ. ಯಾರವರು? ಅವರೇ ಪ್ರಭಾವಿ ರಾಜಕಾರಣಿ. PSI ಅವರಿಗೆ ಕರೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಫೋನ್ ಕಾಲ್ ಬಂದ ಕೂಡಲೇ ಸಂತ್ರಸ್ತೆ ಜೊತೆ PSI ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ಮಾಡ್ತಾರೆ. ಸಂತ್ರಸ್ತೆಯನ್ನ PSI ಅಭಿಜಿತ್ ಕರೆದೊಯ್ದು ಮಾತುಕತೆ ಮಾಡಿರುವಂತಹ ಆರೋಪ ಇದೆ. ಇಲ್ಲಿ CCTV ಇಲ್ಲದ ಕೊಠಡಿಗೆ ಕರೆದೊಯ್ದು ಸಂತ್ರಸ್ತೆ ಜೊತೆ PSI ಅಭಿಜಿತ್ ಮಾತಾಡಿದ್ದಾರಂತೆ. ಹಾಗಾದ್ರೆ ಫೋನ್ ಮಾಡಿದ್ದು ಯಾರು, ಅವ್ರು ಏನ್ ಮಾತಾಡಿದ್ರು, ಅವ್ರಿಗೂ ಇದಕ್ಕೂ ಏನ್ ಲಿಂಕು, ಅವ್ರು ಯಾಕೆ ಒತ್ತಡ ಹಾಕಿದ್ರು, ಈ ಪ್ರಶ್ನೆ ಇದೆ. ಸಹಾಯಕ್ಕೆ ಅಂತ ಹೋಗಿದ್ದ ವಕೀಲೆ ನಾಗಲಕ್ಷ್ಮಿ ವಿರುದ್ಧವೇ ನಂತರ ಸಂತ್ರಸ್ತೆ ತಿರುಗಿ ಬೀಳ್ತಾರೆ. ಇಲ್ಲೇ ನೋಡಿ ಮೇಜರ್ ಟ್ವಿಸ್ಟ್ ಇರೋದು. ತನ್ನ ಮೇಲೆ ರೇಪ್ ಆಗಿದೆ ಅಂತ ದೂರ್ ಕೊಡೋದಕ್ಕೆ ಹೋದಂತಹ ಸಂತ್ರಸ್ತೆ ಆಕೆಯ ಜೊತೆಗೆ ಆಕೆಯ ವಕೀಲರನ್ನ ಕೂಡ ಕರ್ಕೊಂಡು ಹೋಗಿರ್ತಾಳೆ. ನನ್ನ ಸಹಾಯಕ್ಕೆ ಬನ್ನಿ ಅಂತ ಕಂಪ್ಲೇಂಟ್ ಬರೆದು ಕೊಟ್ಟಾಗಿ ಇನ್ನೇನು ಆಚೆ ಬರಬೇಕು, ನ್ಯಾಯ ಸಿಗಬೇಕು ಅಂತ ಕೇಳ್ಕೊಂಡು, ಅಷ್ಟೊತ್ತಿಗೆ ಯಾರು PSI ಅಭಿಜಿತ್ ಸ್ಟೇಷನ್ ನಲ್ಲಿದ್ರೋ ಅವರಿಗೆ ಒಬ್ಬ ಪ್ರಭಾವಿ ರಾಜಕಾರಣಿ ಫೋನ್ ಮಾಡ್ತಾರೆ. ಯಾರವರು, ಯಾಕೆ ಕರೆ ಮಾಡಿದ್ರು, ಅವರ ಫೋನ್ ಬಂದ ಬಳಿಕ ಸಂತ್ರಸ್ತೆಯನ್ನ ವಕೀಲರಿಂದ ಕರ್ಕೊಂಡು ಹೋಗಿ ಪ್ರತ್ಯೇಕವಾಗಿ PSI ಅಭಿಜಿತ್ ಅವರು 1-to-1 ಮೀಟಿಂಗ್ ಮಾಡ್ತಾರೆ. CCTV ಇಲ್ಲದ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಆಕೆಯ ಜೊತೆ ಮಾತನಾಡಿರುವಂತಹ ವಿಚಾರಗಳೇನು, ಆ ಕೊಠಡಿಯಿಂದ ಆಚೆ ಬರ್ತಾ ಇದ್ದಂತ ಸಂತ್ರಸ್ತೆ ಹೇಳಿದ್ದಾದ್ರೂ ಏನು, ಅಲ್ಲಿಯೇ ಮೇಜರ್ ಟ್ವಿಸ್ಟ್ ಇರೋದು. ಯಾರು ಸಂತ್ರಸ್ತೆಗೆ ನ್ಯಾಯ ಕೊಡ್ಸಕ್ ಹೋಗ್ತಾರಲ್ಲ ವಕೀಲರು, ಅವ್ರ ಮೇಲೆ ದೂರು ದಾಖಲಾಗುತ್ತೆ ಅಂದ್ರೆ ಏನರ್ಥ, ಇದು ಪ್ರಶ್ನೆ ಇರೋದು.